ಈ ಅಂಡಾಶಯದಲ್ಲಿ ಬೆಳೆಯುವಂತ ಚೀಲಗಳ ಬಗ್ಗೆ. ಅದು ಅಪಾಯಕಾರಿನ ಅಥವಾ ತಾನಾಗಿ ಕಮ್ಮಿ ಆಗುತ್ತಾ? ಏನ್ ಸಮಸ್ಯೆ, ಏನ್ ಪರಿಹಾರ? ಹೊಟ್ಟೆ ಭಾಗದಲ್ಲಿ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಬೇರೆ ಏನು ಯೂಶಲಿ ಇದರದ್ದು ಸಿಂಪ್ಟಮ್ಸ್ ಇರಲ್ಲ, ಪ್ರಾಬ್ಲಮ್ಸು ಇರಲ್ಲ. ಅಂಡಾಶಯದ ಚೀಲಗಳು ತಾವೇ ಹೋಗುತ್ತೆ ಅಂದ್ರೆ ಅದ್ರದ್ದು ಲಕ್ಷಣಗಳು ಹೆಂಗಿರುತ್ತೆ? ಕ್ಯಾನ್ಸರ್ ಆಗೋ ಸಾಧ್ಯತೆ ಇದೆ ಅಂದ್ರೆ ಅದ್ರದ್ದು ಸಿಂಪ್ಟಮ್ಸ್ ಹೆಂಗಿರುತ್ತೆ? ಸಿಂಪಲ್ ಸಿಸ್ಟ್, ಹೆಮರೇಜಿಕ್ ಸಿಸ್ಟ್ ಅನ್ನೋದು ಆಲ್ಮೋಸ್ಟ್ 90% ತಾನಾಗೆ ಕರ್ಗೋಗುತ್ತೆ. ಕ್ಯಾನ್ಸರ್ ಆಗೋ ಲಕ್ಷಣಗಳು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಋತುಚಕ್ರದಲ್ಲಿ ಏರ್ಪೇರ್ ಆಗಿರುತ್ತೆ, ಪೀರಿಯಡ್ಸ್ ಮಿಸ್ ಆಗಿರುತ್ತೆ, ಓರಿಯನ್ ಸಿಸ್ಟ್ ಮತ್ತೆ ಅದ್ರ ಜೊತೆಗೆ ಟ್ಯೂಮರ್ಸ್, ಎರಡಕ್ಕೂ ಡಿಫ್ರೆನ್ಸ್ ಏನು? ಏನಾದರೂ ಹೊಸದಾಗಿ ಬೇಡದೇ ಇರೋ ಜಾಗದಲ್ಲಿ ಏನಾದರೂ ಬೆಳ್ಕೊಂಡಾಗ ಅದನ್ನು ನಾವು ಟ್ಯೂಮರ್ ಅಂತ ಹೇಳ್ತೀವಿ. ಅದೇನಾದರೂ ಸೈಜ್ ತುಂಬ ದೊಡ್ಡದಾಗ್ತಾ ಇದೆ, ತುಂಬ ಬೇಗ ಬೆಳೀತಾ ಇದೆ, ಕ್ಯಾನ್ಸರ್ ಮಾರ್ಕರ್ಸ್ ಏನಾದರೂ ಜಾಸ್ತಿ ಆಗ್ತಾ ಇದೆ, ಆ ಥರ ಇದ್ದಾಗ ಡೆಫಿನೆಟ್ಲಿ ಅದನ್ನ ಆಪ್ರೇಷನ್ ಮಾಡಿ ತೆಗಿಬೋದು. ಓರಿಯನ್ ಕ್ಯಾನ್ಸರ್ನ ತಡೆಯೋದಕ್ಕೆ ಸಾಧ್ಯನಾ? ಅದಕ್ಕೆ ಅಂತ ಯಾವುದಾದ್ರೂ ಲಸಿಕೆ ಇದೆಯಾ? ಹೊಟ್ಟೆ ಒಳಗಡೆ ಇರೋ ಕಾರಣ ಓವೇರಿಯನ್ ಕ್ಯಾನ್ಸರ್ಸ್ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ನಮ್ಮ ಫ್ಯಾಮ್ಲಿಲಿ ಯಾರಿಗೂ ಇಲ್ಲ, ನಮಗೆ ಬರೋದೇ ಇಲ್ಲ, ಆ ಥರ ಆಗಲ್ಲ. ಓಕೆ, ಫ್ಯಾಮ್ಲಿಲಿ ಇಲ್ಲದೆ ಇದ್ರೂ ಹೊಸದಾಗಿ ಬರ್ಬೋದು. ಐಕ್ಯ ಮಿತ್ರ ವೀಕ್ಷಿಸಿ ಮಧ್ಯಾಹ್ನ 12:30ಕ್ಕೆ.